ಈ ಬಜೆಟಿಂಗ್ ಪ್ಲಾನ್ ಅಲ್ಲೂ ಕೂಡ ನೀವು ದುಡ್ಡನ್ನ ಉಳಿಸಬಹುದು. ಯಾವ ರೀತಿ? ನಾವು ತಗೊಳ್ಳೋಂತ ಸಂಬಳದಲ್ಲಿ ಈ ಬಜೆಟಿಂಗ್ ಪ್ಲಾನ್ ದೊಡ್ಡ ವಿಷಯ. ಆ ಬಜೆಟಿಂಗ್ ಪ್ಲಾನ್ ಅಲ್ಲೇ ಎಡ್ಕ ಮುಟ್ಕ, ಆ ಎಡ್ಕ ಮುಟ್ಕದಲ್ಲಿ ಮತ್ತೆ ದುಡ್ಡು ಉಳಿಸಬಹುದಾ? ಖಂಡಿತವಾಗ್ಲೂ ಉಳಿಸಬಹುದು. ಈ ಬಜೆಟಿಂಗ್ ಪ್ಲಾನು ಕೇವಲ ನಿಮ್ಮ ಸಾಲ ಇರೋ ತನಕ. ನಿಮ್ಮ ಸಾಲ ಮುಗಿದ ನಂತರ ಅದರಲ್ಲೂ ಕೂಡ 5,000 ಅನ್ನೋಂಥದ್ದು ಉಳಿಯುತ್ತೆ. ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಸೇವಿಂಗು ಸ್ವಲ್ಪ ಇಷ್ಟ ಮಾಡಿದ್ರೆ ಸಾಲನೆ ಇಷ್ಟ ಮಾಡ್ಕೊಬಿಟ್ಟಿರ್ತೀವಿ. ಸೊ ಅಂತ ಪರಿಸ್ಥಿತಿನಲ್ಲಿ ಸರಿಯಾಗಿ ಜೀವನ ಮಾಡೋದಕ್ಕೆ ನೆಮ್ಮದಿ ಅನ್ನೋವಂಥದ್ದು ಸಿಗೋದಿಲ್ಲ. ಕುತ್ಕೊಳ್ಳೋದಕ್ಕಾಗೋದಿಲ್ಲ, ಕರೆಕ್ಟಾಗಿ ಊಟ ಮಾಡೋದಕ್ಕಾಗೋದಿಲ್ಲ, ಕರೆಕ್ಟಾಗಿ ನಿದ್ದೆ ಕೂಡ ಮಾಡೋದಕ್ಕಾಗೋದಿಲ್ಲ, ಈವನ್ ಕೆಲಸನೂ ಕೂಡ ಫುಲ್ ಕಾನ್ಸಂಟ್ರೇಷನ್ ವಹಿಸಿ ಕೆಲಸ ಕೂಡ ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಸಾಲದ ಸಮಸ್ಯೆ ಕಾಡ್ತಾ ಇರುತ್ತೆ. ಎಲ್ಲೋದ್ರೂ ಸಾಲದ ಸಮಸ್ಯೆ ಕಾಡ್ತಾ ಇರುತ್ತೆ. ನಾನ್ ತಗೊಳ್ಳುವಂತ ಸಂಬಳದಲ್ಲಿ ಸಾಲನೇ ತೀರಿಸ್ಲಾ, ಇಲ್ಲ ಮಕ್ಕಳು ಎಜುಕೇಶನ್ ಮಾಡಿಸ್ಲಾ, ಇಲ್ಲ ಅಂತಂದ್ರೆ ಮನೆ ಮೇಂಟೈನ್ ಮಾಡ್ಲಾ, ಮನೆಯವ್ರನ್ನ ನೋಡ್ಕೊಳ್ಳ ಅನ್ನೋಂಥದ್ದೆಲ್ಲ ಟೆನ್ಷನ್ಗೆ ನಮ್ಮ ಆರೋಗ್ಯದ ಕಡೆನೂ ಕೂಡ ಅದು ಪರಿಣಾಮನ ಬೀರ್ತಾ ಇರುತ್ತೆ. ಕೆಲವೊಂದ್ಸಲ ಜೀವನ ಜಿಗುಪ್ಸೆ ತಂದ್ಬಿಡುತ್ತೆ. ಸೊ ಇದಕ್ಕೆಲ್ಲ ಕಾರಣ ನಾವು ಮಾಡ್ಕೊಂಡಿರುವಂತಹ ಸಾಲ. ನಾವು ಮಾಡ್ಕೊಂಡಿರುವಂತ ಸಾಲನ ತೀರ್ಸೋ ಅಂತಹ ಇನ್ಕಮ್ ನಮ್ಗೆ ಬರ್ತಾ ಇದ್ರೆ ನಾವು ನೆಮ್ಮದಿಯಿಂದ ಜೀವನನ ಮಾಡ್ತಾ ಇರ್ಬೋದು. ಆದ್ರೆ ನಾವು ತಗೊಳ್ಳೋಂತ ಸಂಬಳಗಿಂತ ನಮ್ಮ ಸಾಲ ಜಾಸ್ತಿ ಆದ್ರೆ ನಾವು ನೆಮ್ಮದಿಯಿಂದಂತೂ ಜಪ್ಪಯ್ಯ ಅಂದ್ರೂ ಇರೋದಕ್ಕೆ ಆಗೋದಿಲ್ಲ. ಸೊ ನಾವು ನೆಮ್ಮದಿಯಿಂದ ಜೀವನನ ಮಾಡ್ಬೇಕು ಅಂತ ಅಂದ್ರೆ ಒಂದು ಟಿಪ್ ಇದೆ. ಆ ಟಿಪ್ಪೇ ನಾವು ಬಜೆಟಿಂಗ್ ಪ್ಲಾನ್ ನ ಹಾಕೊಳ್ಳೋ ಅಂತದ್ದು. ಆ ಬಜೆಟಿಂಗ್ ಪ್ಲಾನ್ ಏನು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಇಲ್ಲಿ 20,000 ಸಂಬಳ ಬರ್ತಾ ಇರುತ್ತೆ, 5 ಲಕ್ಷ ಸಾಲ ಇರುತ್ತೆ. ಈ 20,000 ಸಂಬಳದಲ್ಲಿ 5 ಲಕ್ಷ ಸಾಲನ ಹೇಗೆ ತೀರಿಸೋದು, ಅದು ಟೆನ್ಷನ್ ಫ್ರೀನಲ್ಲಿ ಯಾವ ರೀತಿ ತೀರಿಸುವಂತದ್ದು, ಮನೆಯವ್ರಿಗೆ ಯಾವುದೇ ರೀತಿಯಾದಂತಹ ಕೊರತೆ ಆಗದೇನೆ ಇರೋ ರೀತಿ ಯಾವ ರೀತಿ ನಮ್ಮ ಸಾಲನ ತೀರಿಸ್ಕೊಳ್ಬೇಕು. ಇಲ್ಲಿ 20,000 ಸಂಬಳ, 5 ಲಕ್ಷ ಸಾಲ. ಸೊ 20,000 ಇನ್ಕಮ್ ನಲ್ಲಿ ಮನೆ ಮ್ಯಾನೇಜ್ ಮಾಡೋದು ಯಾವ ರೀತಿ, ಮಕ್ಳು ಎಜುಕೇಶನ್ ಕೊಡ್ಸೋದು ಯಾವ ರೀತಿ, ಜೊತೆಗೆ ಈ ಸಾಲ ತೀರ್ಸೋದು ಯಾವ ರೀತಿ ಅನ್ನೋ ಅಂತದನ್ನೇ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಒಂದು ಬಜೆಟಿಂಗ್ ಪ್ಲಾನ್ ನ ಹಾಕೊಡೋದ ಅನ್ಕೊಂಡಿದೀನಿ. ಅದು ಸೂಪರ್ ಡೂಪರ್ ಆಗಿರುವಂತಹ ಬಜೆಟಿಂಗ್ ಪ್ಲಾನ್. ಈ ಬಜೆಟಿಂಗ್ ಪ್ಲಾನ್ ನ ನೀವು ನಡ್ಸ್ಕೊಳ್ತಾ ಹೋದ್ರೆ ನೀವು ಖಂಡಿತವಾಗ್ಲೂ ನಿಮ್ಮ ಸಾಲದ ಜೊತೆಗೆ ಸರಳವಾದ ಸುಖಮಯವಾದ ಜೀವನನ ನಡೆಸಬಹುದು ಅಂತ ಹೇಳ್ತೀನಿ. ನೀವ್ ಯಾರಾದ್ರೂ ಕೂಡ ಈ ರೀತಿ ಸಮಸ್ಯೆನ ಎದುರಿಸ್ತಾ ಇದ್ರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾನು ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಜೆಟಿಂಗ್ ಪ್ಲಾನ್ ಹಾಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಹಾಯ್ ಹಲೋ, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ದೀಪಿಕಾ ಗೌಡ. ನಾನಿವತ್ತು ಬಜೆಟಿಂಗ್ ಪ್ಲಾನ್ ನ ಹಾಕೊಡ್ತೀನಿ ಅಂತ ಹೇಳಿದೀನಿ. ಆ ರೂಲ್ ಯಾವುದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಆ ರೂಲ್ ಬಂದು 45-55 ರೂಲ್ ಅಂತ ಹೇಳಿ. ಈ ರೂಲ್ ನಲ್ಲಿ ನಾನು ನಮ್ಮ ಖರ್ಚಿಗೆ 45% ಮಾತ್ರ ಕೊಡ್ತಾ ಇದ್ದೀನಿ, ಮತ್ತೆ ನಮ್ಮ ಕಮಿಟ್ಮೆಂಟ್ಗೆ 50% ಕೊಡ್ತಾ ಇದ್ದೀನಿ, ಮತ್ತೆ ಇನ್ನ 5% ಇರುವಂತದ್ದು ನಮ್ಮ ಹ್ಯಾಪಿ ಮೂಮೆಂಟ್ಗೋಸ್ಕರ ಅಂದ್ರೆ ನಮ್ಮ ಎಂಜಾಯ್ಮೆಂಟ್ಗೋಸ್ಕರ, ನಮ್ಮ ಮೈಂಡ್ ರಿಲೀಫ್ಗೋಸ್ಕರ 5% ನ ಕೊಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ, ಇದರಲ್ಲಿ 45% ಯಾರು ಮೇಂಟೈನ್ ಮಾಡಬೇಕು, 50% ಯಾರು ಮೇಂಟೈನ್ ಮಾಡಬೇಕು, 5% ನ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋ ಅಂಥದ್ದನ್ನ ತಿಳಿಸ್ಕೊಡ್ತೀನಿ. ನೀವು ತರುವಂತಹ ಸಂಬಳದಲ್ಲಿ 45% ನಿಮ್ಮ ಹೆಂಡತಿ ಕೈಲಿ ಕೊಡಬೇಕು. 45% ಅಂದ್ರೆ ಎಷ್ಟಾಗುತ್ತೆ? 9,000 ಆಗುತ್ತೆ. ನಿಮ್ಮ ಸ್ಯಾಲ್ರಿ 20,000 ಅಂದ್ರೆ 9,000 ಬಂದು ನಿಮ್ಮ ಹೆಂಡತಿ ಕೈಲಿ ಕೊಡಬೇಕಾಗುತ್ತೆ. ಇದು ಕಟ್ಟುನಿಟ್ಟಾದ ಪಾಲಿಸಿ ಅಂತಾನೆ ಹೇಳ್ಬೋದು. 45% ನಿಮ್ಮ ಹೆಂಡತಿ ಕೈಲಿ ಕೊಟ್ರಿ ಅಂದ್ರೆ ಅವ್ರಿಗೆ ಈಗ ಬಜೆಟಿಂಗ್ ಪ್ಲಾನ್ ಇರುವಂತದ್ದು. ಅಂದ್ರೆ ಮನೇಲಿರುವಂತ ಹೆಣ್ಮಗಳು ಈ 45% ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ಅಂದ್ರೆ, ಇಲ್ಲಿ 4,000 ನೀವು ರೂಮ್ ರೆಂಟ್ ನ ಕಟ್ಟಬೇಕಾಗುತ್ತೆ. ನೀವು ಮಾಡ್ಕೊಂಡಿರುವಂತಹ ಸಾಲಕ್ಕೆ ನಿಮಗೆ ಬರ್ತಾ ಇರುವಂತ ಇನ್ಕಮ್ಗೆ 4,000 ಮೀರಿ ಮನೆ ಬಾಡಿಗೆ ಇರಬಾರ್ದು. ನೀವು ಕೆಲಸ ಮಾಡುವಂತ ಏರಿಯಾದಲ್ಲಿ ಕಂಪಲ್ಸರಿ 4,000 ರೂಮ್ ರೆಂಟ್ ಸಿಕ್ಕಿದ್ರೆ ಆ ರೂಮ್ ನ ನೀವು ಬಾಡಿಗೆ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ 4,000 ಎಲ್ಲೂ ಸಿಗಲ್ಲ ಅಂತ ಹೇಳೋದಕ್ಕೆ ಹೋಗ್ಬೇಡಿ. ಕಂಪಲ್ಸರಿ 4,000 ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ನಾನು ಈ ನನ್ನ ಎಕ್ಸ್ಪೀರಿಯನ್ಸ್ ನಲ್ಲಿ ನಿಮ್ಗೆ ಹೇಳ್ತಾ ಇರುವಂತದ್ದು. ನಾನು ಒಂದ್ ಏರಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಆ ಏರಿಯಾದಲ್ಲಿ 20,000 ಸಂಬಳ ತಗೊಳ್ತಾ ಇದ್ದೀನಿ ಅಂದ್ರೆ 4,000 ಮನೆ ಬಾಡಿಗೆ ಸಿಕ್ಕೇ ಸಿಗುತ್ತೆ. ನೀವು ಹುಡುಗಿ ಸೇರ್ಕೊಳ್ಬೇಕಷ್ಟೇ. ಇಲ್ಲಿ 4,000 ಮನೆ ಬಾಡಿಗೆ ಆಯ್ತು. ನೆಕ್ಸ್ಟ್ ನಾನು 2,000 ಕೊಡ್ತಾ ಇರೋಂಥದ್ದು ಅಂದ್ರೆ ಬಜೆಟಿಂಗ್ ಪ್ಲಾನ್ ಅಲ್ಲಿ ಕೊಡ್ತಾ ಇರುವಂತದ್ದು ನಿಮ್ಮ ರೇಷನ್ಗೋಸ್ಕರ ಅಂದ್ರೆ ಗ್ರಾಸರಿಗೋಸ್ಕರ 2,000ನ ಬಜೆಟಿಂಗ್ ಪ್ಲಾನ್ ಅಲ್ಲಿ ಕೊಡ್ತಾ ಇರುವಂತದ್ದು. ಗ್ರಾಸರಿಗೆ 2,000 ಆಗುತ್ತಾ? ನಾವು ಮನೆಯಲ್ಲಿ ಮಕ್ಕಳಿದ್ದಾರೆ, ವಯಸ್ಸಾದಂತ ಅಪ್ಪ ಅಮ್ಮ ಇದ್ದಾರೆ, ಮತ್ತೆ ನಾನು ನನ್ನ ಗಂಡ ಅಂದ್ರೆ ಖಂಡಿತವಾಗ್ಲೂ 2,000ದಲ್ಲಿ ನೀವು ಸರಿ ದೂಗಿಸ್ಬೋದು. ರೇಷನ್ ನಲ್ಲಿ ನೀವು 2,000 ರೇಷನ್ ಎಲ್ಲೋ ಅಕ್ಕಪಕ್ಕ ಅಂಗಡಿಲಿ ತಗೊಂಡ್ರೆ 2,000 ಅಲ್ಲ, ನಿಮ್ಗೆ ಅಲ್ಲೋಗಿ 5,000 ತಗೊಂಡ್ರು ಸಾಕಾಗಲ್ಲ. ನೀವು ಸ್ವಲ್ಪ
ಆಫರ್ ಇರುವಂತಹ ಅಂಗಡಿಗಳಲ್ಲಿ, ರೇಷನ್ ಅಂಗಡಿಗಳಲ್ಲಿ ತಗೊಳ್ಬೇಕಾಗುತ್ತೆ. ಡಿಸ್ಕೌಂಟ್ ಇರುವಂತದ್ದು, ಈಗ ಬೈ ಒನ್ ಗೆಟ್ ಒನ್ ಇರುವಂತ ಆಗಿರ್ಬೋದು, ಇಲ್ಲ ಡಿಸ್ಕೌಂಟ್ ನೀವು ತಗೊಳ್ಳೋ ಅಂತ ನೀವು ಬಿಲ್ ಮಾಡೋ ಅಂತದ್ರಲ್ಲಿ 20% 10% ಡಿಸ್ಕೌಂಟ್ ಕೊಡೋ ಅಂತ ಜಾಗದಲ್ಲಿ ನೀವು ತಗೊಳ್ಬೇಕು. ಫಾರ್ ಎಕ್ಸಾಂಪಲ್ ಡಿ ಮಾರ್ಟ್ ನಾನು ಜಾಸ್ತಿ ರೆಫರ್ ಮಾಡ್ತೀನಿ. ಡಿ ಮಾರ್ಟ್ ಅಲ್ಲಿ ಆಲ್ಮೋಸ್ಟ್ ಬೈ ಒನ್ ಗೆಟ್ ಒನ್ ಜೊತೆಗೆ ಆಫರ್ ಕೂಡ ಇರುತ್ತೆ. ಸೊ ಅಲ್ಲಿ ನೀವು ಬೈ ಮಾಡಿದ್ರೆ ನಿಮ್ಗೆ 2000ದಲ್ಲಿ ನಿಮ್ಮ ತಿಂಗಳ ರೇಷನ್ ಆರಾಮಾಗಿ ಬಂದ್ಬಿಡುತ್ತೆ. ಮತ್ತೆ ನೆಕ್ಸ್ಟ್ ನಾನು ಕೊಡ್ತಾ ಇರೋವಂಥದ್ದು 1,500. ಯಾವ್ದಕ್ಕಪ್ಪ ಅಂತ ಅಂದ್ರೆ ತರಕಾರಿಗಾಗಿರ್ಬೋದು, ಹಾಲ್ಗಾಗಿರ್ಬೋದು, ಮತ್ತೆ ನಾನ್ ವೆಜಿಟೇರಿಯನ್ ಆಗಿದ್ರೆ ಚಿಕನ್ಗಾಗಿರ್ಬೋದು, ಮಿಲ್ಕ್ ಆಗಿರ್ಬೋದು, ಇಷ್ಟು 1,500ರಲ್ಲೇ ಸರಿ ದೂಗಿಸ್ಬೋದು. ನಾನೆಲ್ಲ ಕ್ಯಾಲ್ಕುಲೇಷನ್ ಹಾಕಿ ಕೊಡ್ತಾ ಇರೋದು. ನೀವು ನಾನು ಮನೆಗೆ 2 ಲೀಟರ್ ಹಾಲು ತಗೋಬೇಕು, 1 ಲೀಟರ್ ಹಾಲು ತಗೋಬೇಕು ಅಂದ್ರೆ ಆಗೋದಿಲ್ಲ. ನಾನು ಕೊಟ್ಟಿರೋಂಥ ಬಜೆಟಿಂಗ್ ಪ್ಲಾನ್ ನಲ್ಲೇ ನೀವು 1,500 ಇಟ್ಕೊಂಡೆ ಇಷ್ಟನ್ನು ಸರಿ ದೂಗಿಸ್ಬೇಕು. ನಾನು ಇವಾಗ್ಲೂ ಹೇಳೋದಿಷ್ಟೇ, ತರಕಾರಿನ ಕೊಂಡ್ಬೇಕು ಅಂತ ಅಂದ್ರೆ ಆದಷ್ಟು ಮಾರ್ಕೆಟ್ ನಲ್ಲಿ ಕೊಂಡ್ಕೊಳ್ಳಿ. ಮತ್ತೆ ಸೀಸನಲ್ ಫ್ರೂಟ್ ಆಗಿರ್ಬೋದು, ಸೀಸನಲ್ ವೆಜಿಟೇಬಲ್ ಆಗಿರ್ಬೋದು ತಗೊಳ್ಳಿ. ಮತ್ತೆ ನೀವು ವಾರಕ್ಕೆ 3 ಸಲ ಚಿಕನ್ ತಿನ್ಬೇಕು, ನಾನು ವಾರಕ್ಕೆ 2 ಸಲ ಕಂಪಲ್ಸರಿ ಅಂದ್ರೆ ನೋ. ತಿಂಗಳಲ್ಲಿ 2 ಸಲ, ಇಲ್ಲ ಅಂದ್ರೆ ತಿಂಗಳಲ್ಲಿ 1 ಸಲ. ನೀವು ಒಂದೇ ದಿನ 2 kg 3 kg ತಿನ್ನೋದ್ರ ಬದಲು ಸ್ವಲ್ಪ ಸ್ವಲ್ಪನೇ ವಾರದಲ್ಲಿ 1 ಸಲ ತಗೊಳ್ತೀನಿ ಅಂದ್ರು ಅಭ್ಯಂತರ ಇಲ್ಲ, ತಗೊಳ್ಬೋದು. ನೀವೇನೇ ಮಾಡ್ತೀನಿ ಅಂದ್ರು 1,500ದಲ್ಲಿ ಇಷ್ಟನ್ನು ಕೂಡ ಮಾಡಬೇಕು. ಇದಿಷ್ಟು ನಾನು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಗೆ ಹೇಳ್ತಾ ಇರುವಂತದ್ದು. ಈಗ ರೂಮ್ ರೆಂಟ್ಗಾಯ್ತು, 2,000 ಗ್ರೋಸರಿಗಾಯ್ತು, 1,500 ವೆಜಿಟೇಬಲ್ಗಾಯ್ತು. ಇನ್ನ 1,500 ಕೊಡ್ತಾ ಇರೋವಂಥದ್ದು ಬಿಲ್ ಪೇಮೆಂಟ್ಗೋಸ್ಕರ. ನೀವಿದ್ರಲ್ಲಿ ಪವರ್ ಬಿಲ್ಲು, ಗ್ಯಾಸ್ ಬಿಲ್ಲು ಮತ್ತೆ ರೀಚಾರ್ಜ್ ನ ಮೇಂಟೈನ್ ಮಾಡಬೇಕಾಗಿರುತ್ತೆ. ಹೇಗೆ ಹೋದ್ರು ಪವರ್ ಬಿಲ್ಲು ಕಾನ್ಸ್ಟೆಂಟ್, ತಿಂಗಳ ಪವರ್ ಬಿಲ್ ಕಟ್ಟಲೇಬೇಕು. ಈ ಗ್ಯಾಸ್ ಬಿಲ್ಲು ಮತ್ತೆ ರೀಚಾರ್ಜ್ ಆಲ್ಟರ್ನೇಟ್ ಮಂತ್ ಆಗಿ ನೀವು ಯೂಸ್ ಮಾಡಬೇಕು. ಈ ತಿಂಗಳು ಗ್ಯಾಸ್ನ ಫಿಲ್ ಮಾಡಿಸಿದ್ರ ಅಂತ ಅಂದ್ರೆ ನೆಕ್ಸ್ಟ್ ರೀಚಾರ್ಜ್ ಮಾಡಿಸ್ಕೊಳ್ಬೇಕು. ನೀವು ಈ ರೀತಿ ಸರಿ ದೂಗ್ಸಿದ್ರೆ ನಿಮ್ಗೆ 1,500ರಲ್ಲೇ ಆರಾಮಾಗಿ ಈ ಬಿಲ್ ಪೇಮೆಂಟ್ ನ ಮಾಡ್ಬೋದು ಅಂತ ಹೇಳ್ತೀನಿ. ಈಗ ನಿಮ್ಗೆ 45% ಏನ್ ಕೊಟ್ಟಿದ್ದೀನೋ ಅದ್ರ ತಕ್ಕನಾಗಿ ಬಜೆಟಿಂಗ್ ಪ್ಲಾನ್ ನ ಹಾಕೊಟ್ಟಿದ್ದೀನಿ. ನೀವು ಇಲ್ಲಿ ಕೌಂಟ್ ಮಾಡ್ಬೋದು. 4,000 ಬಂದು ರೂಮ್ ರೆಂಟ್ಗಾಯ್ತು, 2,000 ಬಂದು ರೇಷನ್ಗಾಯ್ತು, 1,500 ಬಂದು ನಿಮ್ಮ ವೆಜಿಟೇಬಲ್ಸ್ಗೆ, ಹಾಲ್ಗೆ ಮತ್ತೆ ಚಿಕನ್ಗಾಯ್ತು. ಇನ್ನ 1,500 ಬಂದು ಬಿಲ್ ಪೇಮೆಂಟ್ಗೆ. 1,500 3 ಆಯ್ತು. ಪ್ಲಸ್ ಗ್ರೋಸರಿಗೆ 2 ಅಂದ್ರೆ 5 ಆಯ್ತು. ಪ್ಲಸ್ 4 ರೂಮ್ ರೆಂಟ್ಗೆ ಅಂದ್ರೆ 9 ಆಯ್ತು. ನಿಮಗೆ ಕೊಟ್ಟಿರುವಂತ 45% ಫಿಲ್ ಆಯ್ತು. ಮತ್ತೆ ನಿಮ್ಮ ಬಜೆಟಿಂಗ್ ಪ್ಲಾನ್ ಕೂಡ ಕಂಪ್ಲೀಟ್ ಆಯ್ತು. ಹೆಂಡತಿಗೆ ನಿಮ್ಮ ಇನ್ಕಮ್ ನಲ್ಲಿ 45% ಯಾವ ರೀತಿ ಬಜೆಟಿಂಗ್ ಪ್ಲಾನ್ ಕೊಟ್ಟಿದ್ನೋ ಅದೇ ರೀತಿ ಇಲ್ಲಿ ಹಸ್ಬೆಂಡ್ಗೂ ಕೂಡ 50% ಬಜೆಟಿಂಗ್ ಪ್ಲಾನ್ ಹಾಕೊಡ್ತಾ ಇದ್ದೀನಿ. ಅದ್ ಯಾವ ರೀತಿ ಅಂತ ನೋಡೋದ ಬನ್ನಿ. 50% ಅಂದ್ರೆ ನೀವು ನಿಮ್ಮ ಇನ್ಕಮ್ 20,000 ಇದೆ ಅಂತ ಅಂದ್ರೆ ಆ 20,000ದಲ್ಲಿ 50% ಅಂದ್ರೆ 10,000. 10,000ಕ್ಕೆ ಈಗ ಬಜೆಟಿಂಗ್ ಪ್ಲಾನ್ ನ ನೋಡೋದ. ಈ 10,000ದಲ್ಲಿ ನೀವು ಇಲ್ಲಿ ಮೇನ್ ಉದ್ದೇಶ ಸಾಲ. ಈ ಸಾಲಕ್ಕೆ 5,000ನ ಸಪರೇಟ್ ಆಗಿ ಎತ್ತಿಟ್ಬಿಡಿ. 5,000 ಪ್ರತಿ ತಿಂಗಳು 5,000 EMIಗೆ, ಲೋನ್ಗೆ ಅಂತ ಎತ್ತಿಡ್ಬೇಕು. ಮತ್ತೆ ನೆಕ್ಸ್ಟ್ ಬಂದು ಇನ್ನ 1,000 ಎಮರ್ಜೆನ್ಸಿ ಫಂಡ್ಗೆ ಅಂತ ಎತ್ತಿಡ್ಬೇಕಾಗುತ್ತೆ. ಈಗ 5 + 1 6 ಆಯ್ತು. ಮತ್ತೆ ಇನ್ನ 4,000 ನಿಮ್ಗೆ ಇದೆ. 4,000ರಲ್ಲಿ ಮಕ್ಕಳ ಎಜುಕೇಶನ್ ಅಂತ 1,500 ಎತ್ತಿಡ್ಬೇಕು. ಮತ್ತೆ ಇನ್ನ 500 ರೂಪಾಯಿ ಹೆಲ್ತ್ ಇನ್ಶೂರೆನ್ಸ್ ಅಂತ ಮನೆಯವ್ರಿಗೆ ಕವರ್ ಆಗೋ ರೀತಿ ನಮಗೆ ಇರೋ ಪರಿಸ್ಥಿತಿನಲ್ಲಿ 500 ರೂಪಾಯಿ ದೊಡ್ಡದು 500 ರೂಪಾಯಿನ ಕಟ್ಟಬೇಕಾಗುತ್ತೆ. ಮಕ್ಕಳ ಎಜುಕೇಶನ್ ಆಯ್ತು, ಹೆಲ್ತ್ ಇನ್ಶೂರೆನ್ಸ್ ಆಯ್ತು. ಮತ್ತೆ ಇನ್ನ ಮಿಕ್ಕಿದ್ದು 2,000 ರೂಪಾಯಿ ನಮ್ಗೆ ಮಿಕ್ಕುತ್ತೆ. 5,000 EMI ಆಯ್ತು, 1,000 ಎಮರ್ಜೆನ್ಸಿ ಫಂಡ್ ಆಯ್ತು, 1,500 ಮಕ್ಕಳು ಎಜುಕೇಶನ್ಗಾಯ್ತು. ಮತ್ತೆ ಇನ್ನ 500 ರೂಪಾಯಿ ಹೆಲ್ತ್ ಇನ್ಶೂರೆನ್ಸ್ ಆಯ್ತು. ಇನ್ನ 2,000 ಬಾಕಿ ಇದೆ ನಾನು ಕೊಟ್ಟಿರುವಂತಹ ನಿಮ್ಮ 50% ನಲ್ಲಿ. ಆ 2,000ರಲ್ಲಿ 500 ರೂಪಾಯಿನ ಸೇವಿಂಗ್ಗೆ ಅಂತ ಎತ್ತಿಡ್ಬೇಕು. ನಾನಿಲ್ಲಿ ರಿಸ್ಕ್ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ಸಿಂಪಲ್ ಆಗಿ ನಿಮ್ಮ ಮನೆಯಲ್ಲಿ ಹೆಣ್ಮಗಳಿದ್ದಾಳೆ ಅಂದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆಗೆ 500 ರೂಪಾಯಿ ಪ್ರತಿ ತಿಂಗಳು ಹಾಕೊಳ್ತಾ ಬನ್ನಿ. ಅದು 500 ರೂಪಾಯಿ ಹಾಕೊಳ್ತಾ ಬಂದಷ್ಟು ನಿಮ್ಮ ಹೆಣ್ಮಗಳು ಒಂದು ಮಟ್ಟಕ್ಕೆ ತಲುಪಿದಾಗ, ಒಂದು ಅವಳು ಉನ್ನತ ಶಿಕ್ಷಣಕ್ಕಾಗ್ಲಿ ಇಲ್ಲ ಅವಳ ಮದುವೆ ಖರ್ಚಿಗಾಗ್ಲಿ ಯಾವುದಕ್ಕೋ ಒಂದಕ್ಕಾಗುತ್ತೆ. 500 ರೂಪಾಯಿನ ಸೇವಿಂಗ್ ಮಾಡ್ಕೊಳ್ತಾ ಬನ್ನಿ. ಅಕಸ್ಮಾತ್ ಹೆಣ್ಮಕ್ಳಿಲ್ಲ ನಮ್ಗೆ ಗಂಡ್ಮಕ್ಳು ಅಂತ ಅಂದ್ರೆ ನೀವು ಸಿಪ್ನಲ್ಲಿ 500 ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಾ ಬನ್ನಿ. ಅದು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಾ ಬನ್ನಿ. ನೀವು ಇವತ್ತು ಚಿಕ್ಕದಾಗ 500 ರೂಪಾಯಿನ ಸೇವ್ ಮಾಡ್ತಾ ಬಂದ್ರೆ ಅದು ನಿಮ್ಗೆ ಲಕ್ಷದವರೆಗೆ ರಿಟರ್ನ್ಸ್ ನ ಕೊಡುತ್ತೆ. ಸೊ ಹಾಗಾಗಿ 500 ರೂಪಾಯಿನೇ ಸೇವಿಂಗ್ ಮಾಡ್ಕೊಳ್ತಾ ಬನ್ನಿ. ನೀವ್ ಇರೋ ಪರಿಸ್ಥಿತಿಗೆ 500 ರೂಪಾಯಿ ದೊಡ್ಡದು ಸೇವಿಂಗ್ ಅಮೌಂಟ್. ಮತ್ತೆ ಇನ್ನ 1,500 ದುಡ್ಡು ಮಿಕ್ತು. ಆ 1,500ದಲ್ಲಿ ನಿಮ್ಮ ಟ್ರಾನ್ಸ್ಪೋರ್ಟ್ ಚಾರ್ಜ್ಗೆ ಅಂತ ಆ 1,500 ಎತ್ತಿಟ್ಕೊಳ್ಳಿ. ನೀವಿಲ್ಲಿ ಕ್ಯಾಲ್ಕುಲೇಷನ್ ಹಾಕಿ
ನಿಮಗೆ ಕೊಟ್ಟಂತ 50% ನಾನು ಹೇಳಿಕೊಟ್ಟಿರುವಂತ ಬಜೆಟಿಂಗ್ಗೆ ಸರಿ ಹೊಂದುತ್ತೆ. 5,000 EMI, 1,000 ಎಮರ್ಜೆನ್ಸಿ ಫಂಡ್, 1,500 ಮಕ್ಳು ಎಜುಕೇಶನ್ಸ್ಗೆ ಅಂತ ಅಂದ್ರೆ ₹500 ನೀವು ಹೆಲ್ತ್ ಇನ್ಶೂರೆನ್ಸ್ ನ ಕಟ್ತೀನಿ ಅಂದ್ರೆ ₹500 ಸೇವಿಂಗು, 1,500 ಟ್ರಾನ್ಸ್ಪೋರ್ಟ್ ಚಾರ್ಜ್. ಇಷ್ಟಕ್ಕೂ ನಿಮ್ಮ 50% ಬಜೆಟಿಂಗ್ ಪ್ಲಾನ್ ಕಂಪ್ಲೀಟ್ ಆಯ್ತು. ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಗೊಂದಲಮಯಕ್ಕೆ ಒಳಗಾಗೋದಿಲ್ಲ. ಮತ್ತೆ ನಿಮ್ಮ ಲೈಫ್ ಸುಗಮವಾಗಿ ಸುಂದರವಾಗಿ ಸಾಗ್ತಾ ಹೋಗುತ್ತೆ. ಇಲ್ಲಿ ಲೋನು ಕೂಡ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಜೊತೆನಲ್ಲಿ ನೀವು ಸೇವಿಂಗ್ ಕೂಡ ಮಾಡ್ತೀರಾ. ಮತ್ತೆ ಮಕ್ಳು ಎಜುಕೇಶನ್ಗೆ ಅಂತಾನೆ ಎತ್ತಿಡ್ತೀರಾ. ಹೆಲ್ತ್ ಇನ್ಶೂರೆನ್ಸ್ ಕವರ್ ಆಗುತ್ತೆ. ನಿಮ್ಮ ಟ್ರಾನ್ಸ್ಪೋರ್ಟ್ ಚಾರ್ಜ್ಗೂ ಕೂಡ ಅಮೌಂಟ್ ಸಿಗುತ್ತೆ. ನಾನಿಲ್ಲಿ 50% ಅಂತ ಏನ್ ಹೇಳಿದೆ ಅದ್ರ ತಕ್ಕನಾಗಿ ಅದಕ್ಕೆ ಅನುಗುಣವಾಗಿ ನಿಮ್ಗೆ ಬಜೆಟಿಂಗ್ ಪ್ಲಾನ್ ನ ಕೊಟ್ಟಿದ್ದೀನಿ. ಇದು ಹಸ್ಬೆಂಡ್ಗೆ ಬಜೆಟಿಂಗ್ ಪ್ಲಾನ್ ಅಂತ ಹೇಳ್ಬೋದು. ಇನ್ನ 5% ಆಲ್ರೆಡಿ ನಾನು ಹೇಳಿದ್ದೀನಿ. ಅದ್ ಯಾವ್ದಕ್ಕಪ್ಪ ಅಂದ್ರೆ ನಿಮ್ಮ ಮೈಂಡ್ ರಿಲೀಫ್ಗೋಸ್ಕರ, ನಿಮ್ ಮೆಂಟಲ್ ಹೆಲ್ತ್ಗೋಸ್ಕರ, ಒಂದು ಎಂಜಾಯ್ಮೆಂಟ್ಗೋಸ್ಕರ ಅಂತಾನೆ ಹೇಳ್ಬೋದು. 5% ಅಂದ್ರೆ ನಿಮ್ಮ ಇನ್ಕಮ್ ನಲ್ಲಿ 5% ಅಂದ್ರೆ ₹1,000. 1,000 ಯಾವ ಮೂಲೆಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವಿರೋ ಪರಿಸ್ಥಿತಿಗೆ 1,000ನೇ ಜಾಸ್ತಿ. ನಮ್ಮ ಆಸೆ ಆಕಾಂಕ್ಷೆಗಳಿಗೆ 1,000 ಕಮ್ಮಿ. ಆದ್ರೆ ನಾವಿರೋ ಪರಿಸ್ಥಿತಿಗೆ 1,000 ಜಾಸ್ತಿ. ಸೊ ನಿಮ್ಮ ಖುಷಿನ ಕಂಡ್ಕೊಳ್ಳೋದಕ್ಕೆ ಈ 1,000 ಚಿಕ್ಕ ಅಮೌಂಟ್ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಾನು ಈ 1,000ದಲ್ಲಿ ಮೂವಿ ನೋಡಕ್ಕಾಗುತ್ತಾ, 1,000ದಲ್ಲಿ ಹೋಗಿ ಹೋಟ್ಲಲ್ಲಿ ಊಟ ಮಾಡಕ್ಕಾಗುತ್ತಾ ಅಂತೆಲ್ಲ ನೀವು ಚಿಂತೆ ಮಾಡೋದಕ್ಕೆ ಹೋಗ್ಬೇಡಿ. ಈ 1,000ದಲ್ಲಿ ಏನ್ ಬೇಕಾದ್ರೂ ಆಗುತ್ತೆ. ನೀವು ದೇವಸ್ಥಾನಗಳಿಗೆ ಹೋಗಿ ಮಕ್ಳನ್ನ ಕರ್ಕೊಂಡು ಮನ್ಸಿಗೆ ನೆಮ್ಮದಿನೂ ಕೂಡ ಸಿಗುತ್ತೆ, ದೇವ್ರ ಆಶೀರ್ವಾದನೂ ಸಿಗುತ್ತೆ, ಮತ್ತೆ ಮಕ್ಳ ಜೊತೆ ಒಂದು ಖುಷಿ ಟೈಮ್ ನ ಸ್ಪೆಂಡ್ ಮಾಡ್ದಂಗ್ ಆಗುತ್ತೆ. ಮತ್ತೆ ಆ 1,000ಕ್ಕೆ ಮನೆಯಲ್ಲೇ ಒಳ್ಳೊಳ್ಳೆ ಐಟಮ್ಗಳನ್ನ ಮಾಡ್ಕೊಂಡು, ಮೂವಿನ ನೋಡ್ಕೊಂಡು, ಮನೆಯವ್ರ ಜೊತೆ ಪ್ರೀತಿನ ಹಂಚ್ಕೊಂಡು ಆರಾಮಾಗಿ ಟೈಮ್ ನ ಸ್ಪೆಂಡ್ ಮಾಡಿ ಆ 1,000ರಲ್ಲಿ ಅಲ್ವಾ. ನಾನು ಹೇಳ್ತಾ ಇರೋದು ಬಜೆಟಿಂಗ್ ಪ್ಲಾನ್ ಹಾಕೊಂಡ್ಮೇಲೆ ಅದ್ರ ತಕ್ಕನಾಗಿ ಜೀವನನ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಸಾಲನೂ ಕೂಡ ತೀರುತ್ತೆ. ನಿಮ್ಮ ಲೈಫು ಕೂಡ ಒಂದು ಬೌಂಡ್ರಿ ಒಳಗಡೆನೆ ಇರುತ್ತೆ. ಈ ಬಜೆಟಿಂಗ್ ಪ್ಲಾನು ಕೇವಲ ನಿಮ್ಮ ಸಾಲ ಇರೋ ತನಕ. ನಿಮ್ಮ ಸಾಲ ಮುಗಿದ ನಂತರ ಅದರಲ್ಲೂ ಕೂಡ 5,000 ಅನ್ನೋಂಥದ್ದು ಉಳಿಯುತ್ತೆ. ಆ 5,000 ಉಳಿದದನ್ನ ನೀವು ಇನ್ವೆಸ್ಟ್ಮೆಂಟ್ ಅಂತ ಬುದ್ಧಿನ ಉಪಯೋಗಿಸಿ ಸ್ಮಾರ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಾ ಹೋದ್ರೆ ನೀವು ಯಾವುದೇ ಕಾರಣಕ್ಕೂ ಸಾಲಕ್ಕೆ ಕೈ ಹಾಕೋದಿಲ್ಲ ಖಂಡಿತವಾಗ್ಲು. ಸೊ ಈ ಬಜೆಟಿಂಗ್ ಪ್ಲಾನ್ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. 45-50-5 ರೂಲು ತುಂಬಾ ಯೂಸ್ ಆಗುವಂತ ರೂಲು ಅಂತಾನೆ ಹೇಳ್ತೀನಿ. ಈ ಬಜೆಟಿಂಗ್ ಪ್ಲಾನ್ ಅಲ್ಲೂ ಕೂಡ ನೀವು ದುಡ್ಡನ್ನ ಉಳಿಸಬಹುದು. ಯಾವ ರೀತಿ? ನಾವು ತಗೊಳ್ಳೋಂತ ಸಂಬಳದಲ್ಲಿ ಈ ಬಜೆಟಿಂಗ್ ಪ್ಲಾನೇ ದೊಡ್ಡ ವಿಷಯ. ಆ ಬಜೆಟಿಂಗ್ ಪ್ಲಾನ್ ಅಲ್ಲೇ ಎಡ್ಕ ಮುಟ್ಕ, ಆ ಎಡ್ಕ ಮುಟ್ಕದಲ್ಲಿ ಮತ್ತೆ ದುಡ್ಡು ಉಳಿಸ್ಬೋದಾ? ಖಂಡಿತವಾಗ್ಲೂ ಉಳಿಸ್ಬೋದು. ಯಾವ ರೀತಿ ಗೊತ್ತಾ? ಹೆಣ್ಮಕ್ಳು ಮನ್ಸ್ ಮಾಡಿದ್ರೆ ನೀವ್ ಏನ್ ಬೇಕಾದ್ರೂ ಕೂಡ ಮಾಡ್ಬೋದು. ಹೇಗೆ ಅಂತ ಅಂದ್ರೆ ನಿಮಗೆ ಕೊಟ್ಟಿರುವಂತ 45% ನಲ್ಲಿ 4,000 ರೂಮ್ ರೆಂಟ್ಗೆ ಅಂತ ಕೊಟ್ಟಿದ್ದೀನಿ. ನೀವು ಮನ್ಸ್ ಮಾಡಿದ್ರೆ ರೂಮ್ ರೆಂಟ್ ಕಟ್ಟೋದ್ರ ಬದಲು ರೂಮ್ ನ ಲೀಸ್ಗೆ ಹಾಕಿಸ್ಕೊಳ್ಬಹುದು. ಹೇಗೆ? ನಾವ್ ಇಲ್ಲೇ ಸಾಲ ಐತೆ ಮತ್ತೆ ಸಾಲ ಮಾಡು ಅಂತ ಹೇಳ್ತೀರಾ ಅಂತನಾ? ಹೆಣ್ಮಕ್ಳುಗಳು ಯಾವ ರೀತಿ ಮನೆ ಲೀಸ್ಗೆ ಹಾಕಿಸ್ಕೊಳ್ಬೇಕು ಅಂತ ನೀವು ಗಂಡಂಗೆ ಇದ್ರಲ್ಲಿ ಟೆನ್ಷನ್ ಕೊಡ್ಬೇಡಿ. ಯಾಕಂದ್ರೆ ಅವರು EMI ನ ಕಟ್ಕೊಳ್ತಾ ಹೋಗ್ತಾ ಇರ್ತಾರೆ. ನೀವೇನಾದ್ರೂ ಅವ್ರಿಗೆ ಡಿಸ್ಟರ್ಬ್ ಮಾಡಕ್ ಹೋದ್ರೆ ಮತ್ತೆ ಅವರು ಸಾಲದ ಸುಳಿಗೆ ಸಿಕ್ಕಾಕೊಳ್ಬೇಕಾಗುತ್ತೆ. ಮತ್ತೆ ಈ ಬಜೆಟಿಂಗ್ ಪ್ಲಾನ್ ವರ್ಕ್ ಆಗೋದಿಲ್ಲ. ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋವಂಥದ್ದು ಇಲ್ಲಿ ನೀವು 4,000ನ ಹೇಗೆ ಉಳಿಸ್ಬೋದು ಅಂತ ಅಂದ್ರೆ ನೀವು ಮನೆಯಲ್ಲೇ ಏನಾದ್ರೂ ಇನ್ಕಮ್ ಬರೋ ರೀತಿ ಟ್ರೈ ಮಾಡ್ಲೇಬೇಕು. 1 ತಿಂಗಳಾಗಲ್ಲ, 2 ತಿಂಗಳಾಗಲ್ಲ, 3 ತಿಂಗಳಾಗಲ್ಲ, ಒಂದು 6 ತಿಂಗಳು ಟೈಮ್ ತಗೊಳ್ಳಿ. 6 ತಿಂಗಳಲ್ಲಿ ನೀವು ನಿಮ್ಮ ಟ್ಯಾಲೆಂಟ್ ನ ಯುಟಿಲೈಸ್ ಮಾಡ್ಕೊಂಡು ನೀವು 4,000ನ ಉಳಿಸ್ಕೊಳ್ಬಹುದು. ನೀವು ಒಂದು ಆದಾಯ ಅನ್ನೋಂಥದ್ದನ್ನ ತಗೊಂಡ್ರೆ ನಿಮ್ಗೆ ಅಲ್ಲಿ ನೀವು ಕೂಡ ಸೇವಿಂಗ್ ಮಾಡ್ಕೊಳ್ತಾ ಹೋಗ್ಬೋದು. ಇಲ್ಲ ಅಂತ ಅಂದ್ರೆ ರೂಮ್ ರೆಂಟ್ ನ ನೀವೇ ಕಟ್ಕೊಳ್ತಾ ಹೋಗ್ಬೋದು. ಒಂದು ಇನ್ಕಮ್ ಬರೋ ರೀತಿ ಮಾಡ್ಕೊಳ್ಬೇಕು. 2 ಈ ರೀತಿ ಸ್ತ್ರೀ ಶಕ್ತಿ ಸಂಘದಲ್ಲಿ ದುಡ್ಡನ್ನ ಎತ್ಕೊಂಡು ರೆಂಟ್ ಇರುವಂತಹ ರೂಮ್ ನ ಲೀಸ್ ಮಾಡ್ಕೊಳ್ಬಹುದು. ಇನ್ನೊಂದು ನಿಮ್ಮ ಹತ್ರ ಏನಾದ್ರು ಒಡವೆಗಳು ಇದ್ರೆ ತಪ್ಪೇನಿಲ್ಲ ಒಡವೆ ಅಡ ಇಡೋದ್ರಲ್ಲಿ. ಆ ಒಡವೆನ ಗಿರ್ವಿ ಇಟ್ಟು ಮನೆನ ಲೀಸ್ಗೆ ಹಾಕಿಸ್ಕೊಳ್ಬಹುದು. ಅಕಸ್ಮಾತ್ ನಿಮ್ಗೆ ಏನಾದ್ರು ನಿಮ್ಮ ತಾಯಿ ಮನೆ ಕಡೆ ನಿಮ್ಗೆ ಹೆಲ್ಪ್ ಮಾಡೋರು ಇದಾರೆ ಅಂತ ಅಂದ್ರೆ ಅವ್ರ ಹತ್ರ ಸ್ವಲ್ಪ ಅಮೌಂಟ್ ನ ಈಸ್ಕೊಂಡು ನೀವು ರೂಮ್ ರೆಂಟ್ ನ ಹಾಕಿಸ್ಕೊಳ್ಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರೂಮ್ ಲೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋ ಉದ್ದೇಶ ನಿಮ್ಮ ಸಾಲ ಬೇಗ ತೀರ್ಲಿ ಅನ್ನೋಂತ ಉದ್ದೇಶ ಅಷ್ಟೇ. ಯಾಕಂದ್ರೆ ನೀವು ಕೂಡ ನಿಮ್ಮ ಗಂಡನ್ಗೆ ಸಪೋರ್ಟ್ ಮಾಡಿದ್ದಲ್ಲಿ ನಿಮ್ಮ 5 ಲಕ್ಷ EMI ಆದಷ್ಟು ಬೇಗ ತೀರುತ್ತೆ. ಜೊತೆಗೆ ನಿಮ್ಮ ಗಂಡನ ಏನಾದ್ರೂ ಬೋನಸ್ ಬರೋ ರೀತಿ ಯಾವ್ದಾದ್ರು ಇದ್ರೆ ಅದನ್ನು ಕೂಡ ಇದಕ್ಕೆ ಆಡ್ ಮಾಡ್ತಾ ಹೋದ್ರೆ ಇಯರ್ಲಿ 1 ಟೈಮ್ಸ್ ಬೇಗ EMI ಕ್ಲೋಸ್ ಆಗುತ್ತೆ. ಸೇವಿಂಗ್ ಬಿಡಿ. ಈ ಸಾಲನ ಫಸ್ಟ್ ತೀರ್ಸದ ನಂತರ ಆ ಸಾಲ
ಕಟ್ಟೋ ಅಂತ ದುಡ್ಡನ್ನ ನೀವು ಸೇವಿಂಗ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಫಸ್ಟ್ ನಿಮ್ಮ ಟಾರ್ಗೆಟ್ ಬಂದು ಸಾಲದ ಕಡೆ ಇರ್ಲಿ. ಹಾಗಾಗಿ ಹೆಣ್ಮಕ್ಳು ಮಾಡಕ್ಕೆ ಆಗಲ್ಲ ಅನ್ನೋ ಅಂತ ಕೆಲಸ ಯಾವ್ದು ಇಲ್ಲ. ನೀವು ಮನಸ್ಸು ಮಾಡಿದ್ರೆ ಗಂಡನ ಸಾಲಕ್ಕೆ ನೀವು ಕೂಡ ಹೆಗ್ಲನ್ನ ಕೊಡ್ಬೋದು ಅಂತ ನನ್ನ ಮಾತಿನ ಅರ್ಥ ಆಗಿರುತ್ತೆ. ಜೊತೆಗೆ ನಾನಿವತ್ತು ಬಜೆಟಿಂಗ್ ಪ್ಲಾನ್ ನ ಹಾಕೊಟ್ಟಿರೋ ಅಂಥದ್ದು ನೀವು ಸರಳವಾಗಿ ಟೆನ್ಷನ್ ಫ್ರೀ ಆಗಿ ಜೀವನನ ನಡೆಸ್ಕೊಂಡು ಹೋಗ್ಲಿ ಅನ್ನೋ ಅಂಥದ್ದು ನನ್ನ ಉದ್ದೇಶ. ಜೊತೆನಲ್ಲಿ ಏನಪ್ಪಾ ಅಂತ ಅಂದ್ರೆ ನೀವು ಈ ಬಜೆಟಿಂಗ್ ಪ್ಲಾನ್ ಹಾಕಿದ್ದಲ್ಲಿ ಎಲ್ಲವೂ ಕವರ್ ಆಗುತ್ತೆ. ರೂಮ್ ರೆಂಟ್ ತವಿಂದ ಹಿಡಿದು, ಗ್ರಾಸರಿ ತವಿಂದ ಹಿಡಿದು, ತರಕಾರಿ ತವಿಂದ ಹಿಡಿದು, ಬಿಲ್ ಪೇಮೆಂಟ್ ತವಿಂದ ಹಿಡಿದು, EMI ತವಿಂದ ಹಿಡಿದು, ಸೇವಿಂಗ್, ಇನ್ಸೂರೆನ್ಸ್, ಮಕ್ಳ ಎಜುಕೇಶನ್ ಮತ್ತೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲವೂ ಕೂಡ ಕವರ್ ಆಗುತ್ತೆ. ನೀವು ಮನಸ್ಸು ಮಾಡ್ಬೇಕು ಅಷ್ಟೇ. ನನ್ನ ಬಜೆಟಿಂಗ್ ಪ್ಲಾನು ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಜೊತೆಗೆ ನಿಮ್ಗೆ ಯಾರಿಗಾದ್ರೂ ನಿಮ್ಮ ಇನ್ಕಮ್ ತಕ್ಕನಾಗಿ ಬಜೆಟಿಂಗ್ ಪ್ಲಾನ್ ನ ಹಾಕೊಡ್ಬೇಕು ಅಂದ್ರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ. ನಿಮ್ಮ ಇನ್ಕಮ್ ಎಷ್ಟು, ನಿಮ್ಮ ಲೋನ್ ಏನಿದೆ ಅನ್ನೋ ಅಂಥದ್ದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡೋದು. ನಾನು ಅದ್ರ ತಕ್ಕನಾಗಿ ಬಜೆಟಿಂಗ್ ಪ್ಲಾನ್ ನ ಹಾಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.